ಪೊಲೀಸ್ ಮುಳು ಸಾ ಪೊಲೀಸ್ ಮುಳು ಬೆಳಿಗ್ಗೆ ನಿಂಪಾಡುಂಗ್ ಬಾಳೆ ತೋಟ ಬೇಡ ಬಿಡಿ ಆಯ್ತು ಅದು ತೋರ್ಸೋರಾಯ್ತು ನಂದು ಬನ್ನಿ ಈ ತೋಟಕ್ಕೆ ಪುನಃ ಮಳೆದಿಂದ ಕರ್ಕೊಂಬಂದಲ್ಲ ನೂರಕ್ಕೆ ನೂರು ಕುಮಾರನ ಮಳೆದಿಂದ ಕಟ್ಬಿಟ್ಟು ಕ್ಯಾಮ್ರಾ ಇದೆಯಾ ಮಾಡ್ತಿರೋದು ಅಲ್ಲಿ ಕಟ್ಬಿಟ್ಟು ಹೋಗಾರ ಕಟ್ಬಿಟ್ಟು ಏನ್ ಮಾಡ್ರು ಇಲ್ಲಿಗ ಹೋಗದ ಫೋನ್ ಇಲ್ಲೇ ಇದೆ ಬಿಡಿ ಸರ್ ಅಲ್ಲೇ ನೀಟಾಗಿ ಕಾಣ್ತದೆ ನೋಡಿ ಸಲ ನಿಮಿಷ ಇರೋದ ಅಲ್ಲಿ ಬಂದಿದೆ ಇಲ್ಲಿ ಇಲ್ಲಿ ಹೊಂಟಾಗ ನಿಮ್ಗೆ ಆ ಕಡೆ ಬಂದಿರೋದ ಆ ಕಡೆಯಿಂದ ಹಿಂಗೆ ಹೋಗಲ್ಲ ಕಟ್ಬಿಟ್ರು ಈಗೆಲ್ಲ ಬಿದ್ದಾರ ಈ ಬಿದ್ದ ಎಲ್ಲಾರಿ ಬಿದ್ದಾರಕ್ಕೆ ಹೋಗಲ್ಲ ನಿಂತ್ಕೋಬೇಕತ್ತೆ ಎಲ್ಲ ಸೇರ್ಕೊಂಡು ತಗೊಂಡು ನಂದು ಕಾಯ್ತು ನಾವು ಕಾಲ್ ಮಟ್ಟ ಇರ್ತೀವಿ ಬಿಟ್ಟು ಸಂಜೆ ಹೊತ್ತು ಬರೋದೇ ಬಿಟ್ಬಿಟ್ಟಿದ್ದೀರಿ ನಾವು 5:30 ಗಂಟೆ ಕ್ಲೋಸ್ ನಾವು ಇಲ್ಲಿ ಬರೋದೇ ನಾವು ಬಿಡೋಣ ಯಾಕಣ ಕಟ್ಕೊಂಡ್ಬಿಟ್ರೆ ಆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಕಟ್ಕೊಂಡ್ಬಿಟ್ಟು ಏನು ಮಾಡ್ರಿ ಆಟದಾಗ ಸೋರಿಬೇಕಾಯ್ತ 4 ತಿಂಗಳಲ್ಲಿ ಬಂದು ನಮ್ಮ ಹಸುನ ತಿನ್ಕೊಂಡು ಹೋಗಿತ್ತು ಈ ಹುಲಿ ಇದು. ಇದೇ ಹುಲಿ ಇಲ್ಲಿ ಓಡಾಡ್ತಾ ಇದೆ. ನಮಗೆ ಸಾಯಂಕಾಲ 5 ಗಂಟೆ 6 ಗಂಟೆ ಮೇಲೆ ನಾವು ಜಮೀನು ಬರೋಕ್ಕಾಗಲ್ಲ. ಭಾಳ ಹಿಂಸೆ ಆಗ್ಬಿಟ್ಟಿದೆ. ಮತ್ತು ಆಳುಗಳು ಕೆಲಸಕ್ಕೆ ಬಂದು ಯಾರು ಕೆಲಸ ಮಾಡ್ತಾ ಇಲ್ಲ ಜಮೀನಲ್ಲಿ. ನಾವು ಬರ್ಬೇಕಾದ್ರೆ ಪಟಾಕಿ ತರಬೇಕು, ಹೊಡಿಬೇಕು. ಜೊತೆಲಿ 8 ಆಳು 10 ಆಳು ಬಂದರೆ ಅವ್ರು ನಾವು 4 ಸೀಟ್ ಜೊತೆಲಿ ನಿಂತ್ಕೊಂಡು ಸದ್ದು ಮಾಡಿದ್ರೆ ಅವ್ರು ಕೆಲಸ ಮಾಡ್ತಾರೆ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಹೊಡಿತಾರೆ ಮನೆಗೆ. ಇದು ನಮ್ಮ ಈ ಹುಲಿನ ನಂಜದೇವನಪುರದಲ್ಲಿ ಇದ್ದೀವಿ ಅಂದರೆ ನಂಜದೇವನಪುರಲಿನೇ ಬೇರೆ, ನಮ್ಮ ಹುಲಿನೇ ಬೇರೆ ಇದು. ಇದು ಪಕ್ಕ ನಾನೇ ನೋಡಿದ್ದೀನಿ ಇದೆ. ಈ ನಮ್ಮ ಹುಲಿ ಎಲ್ಲೂ ಹೋಗಿಲ್ಲ ಇದು. ನಮ್ಮ ಈ ಸರೌಂಡಿಂಗ್ಸ್ಲೇ ಸುತ್ತದ ಇದು ಹುಲಿ. ನೋಡಪ್ಪ ಹುಲಿ ಭಯಾನಕ ಹುಲಿ ಇದು. 8 ಅಡಿ ಉದ್ದ ಇದೆ ಪಕ್ಕ ಇದು. 8 ಅಡಿ ಏನು ಕಮ್ಮಿ ಇಲ್ಲ ಇದು. ಉದ್ದ ಜಾಸ್ತಿ ಇದೆ. ಹೆಜ್ಜೆ ಮತ್ತು ತುಂಬ ಅಗಲ ಇದೆ ಅದಕ್ಕೆ. ಮಾತ್ರ ಭಾಳ ಇದಾಗಿದೆ. ಮತ್ತು ನಮಗೆ ತಿರುಗಾಡೋಕ್ಕೆ ಭಯ. ನಮ್ಗೆ ಅಷ್ಟು ಇದಾಯ್ತದೆ. ಹೆಜ್ಜೆ ನೋಡಿದ್ರೆ ನಮಗೆ ಭಯ. ಕರೆಕ್ಟ್ ನಮ್ಮ ಪ್ಲೇಸ್ ನಾವು ಗಾಡಿ ನಾವು ಬೈಕ್ ತಗೊಂಡು ನಿಲ್ಸ ಆ ಸ್ಥಳದಲ್ಲೇ ಬರ್ತದೆ ಡೈಲಿ ಮಾಮೂಲಿ. ನಾವು ಎಲ್ಲೋ ಹೋಯ್ತೀವಿ ನಾವು ಮನಸ್ಸು ಹಂಗೆ ತಿರುಗಾಡ್ತದೆ ಅದು. ಆದರೆ ನಮಗೆ ತುಂಬ ಭಯ ಆಯ್ತದೆ ಅದು. ಅರಣ್ಯ ಇಲಾಖೆಯವರು ನಾವು ಹಿಡಿತೀವಿ, ನೆಕ್ಸ್ಟ್ ಬೋನ್ ತಂದು ಹಾಕ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರು ಬಂದು ತೋರಿಸ್ತೇವೆ. ಹೊತ್ತು ಇವತ್ತು 8 ದಿವಸದಲ್ಲಿ ಬಂದು ಹೋಗ್ಬಿಟ್ಟು ನಾನು ಹಿಡಿತೀನಿ, ನಾವು ಇದಕ್ಕೆಲ್ಲ ಬೋನ್ ವ್ಯವಸ್ಥೆ ಮಾಡ್ತೀವಿ ಅಂದ್ಬಿಟ್ಟು ಹೋದ್ರು. ಯಾವ್ದಾದ್ರು ಒಂದು ಪ್ರಾಣಿ ಮೇಲೆ ಬಿದ್ದರೆ ನಾವು ಅದನ್ನ ಹಿಡಿಯೋಕ್ಕೆ ನಮ್ಗೆ ಅನುಕೂಲ. ಪ್ರಾಣಿ ಮೇಲೆ ಬಿದ್ದರೆ ನಾವು ಚೆಕ್ ನಾವು ಯಾವ್ದಾದ್ರ ಮೇಲೆ ನಾವು ಆಕ್ಷನ್ ತಗೊಳಕ್ಕಾಗಲ್ಲ. ಅಲ್ಲ, ಪ್ರಾಣಿಗಳು ಯಾವ್ದಾದ್ರು ಪ್ರಾಣಿಗಳು, ಹಸುಗಳು ಅಥವಾ ಹಂದಿಗಳ ಮೇಲೆ ಬಿದ್ದರೆ ನಾವು ನೀವು ನಮಗೆ ಗೊತ್ತಾದ್ರೆ ಆ ತಕ್ಷಣ ನಾವು ಬಂದು ಅದನ್ನ ಕವರ್ ಮಾಡ್ತೀವಿ ನಾವು ಅಂತ ಅವರು ನಮ್ಗೆ ಮಾಹಿತಿ ಕೊಟ್ಟರು. ನಮ್ಗೆ ಇಷ್ಟು ಮಾಹಿತಿ ಅಲ್ಲಿ ತನಕ ನಾವು ಯಾವುದೇ ಥರದಲ್ಲೂ ಅದಕ್ಕೆ ನಾವು ಹಿಡಿಯೋಕ್ಕಾಗಲ್ಲ. ಬೋನ್ ತಂದು ಮತ್ತೆ ಇಟ್ಟಿರ್ತೀವಿ ನಾವು ಇಲ್ಲಿ. ನಿಮ್ಮ ಸ್ಥಳದಲ್ಲಿ ಇಲ್ಲೊಂದು ಬೋನ್ ಇಡ್ತೀವಿ, ನೀವು ಬೇರೆ ಜಮೀನಲ್ಲಿ ಅಲ್ಲೊಂದು ಬೋನ್ ಇಡ್ತೀವಿ. ಹಸುನ ಕರುನ ಕಟ್ಟಾಕ್ತೀವಿ, ಏನೋ ಒಂದು ವ್ಯವಸ್ಥೆ ಮಾಡೋ ಅಂದ್ಬಿಟ್ಟು ಹೇಳ್ಬಿಡೋರು. ಅಷ್ಟೇ ಹೇಳ್ಬಿಡೋರು ನಮ್ಗೆ ಅಷ್ಟೇ. ಬೋನ್ ಇಟ್ಟಿಲ್ಲ, ತರ್ತೀವಿ ಅಂತ ಹೇಳಿದ್ರೆ ಇನ್ನೂ ತಂದಿಲ್ಲ. 8 ದಿನ ಆಯಿತು ನಮಗೆ ಇದಾಗಿದ್ದು. ಯಾವುದೋ ಮಳೆ ಬಿದ್ದಾಗ ಹೇಳಿದ್ನು. ಇವತ್ತು 5 ದಿವಸದಲ್ಲಿ ಬಂದಿರೋ, 5 ದಿವಸ ಬಂದು ನೋಡ್ಕೊಂಡು ಹೋಗಿದ್ದಾರೆ ಪ್ಲಾಟ್. ಇಲ್ಲಿವರೆಗೂ ಬಂದಿಲ್ಲ ಅವರು. ಪುನಃ 5 ದಿವಸದಲ್ಲಿ ಬಂದು ಹೋಗಿರೋದೇ ಹೊರತು ಬಂದಿಲ್ಲ ಅವರು. ಅದಕ್ಕೆ ನಾವು ಬೋನ್ ಇಡ್ತೀವಿ ಅಂತ ಹೇಳಿದೆ ಅವರು. ಪುನಃ ಬೋನ್ ಜೊತೆಲಿ 2 ಆಳು ಮನೆಯವರು ಇರಬೇಕು. ನಮಗೂ ಫುಲ್ ಬಯಸ. ಈ ಕಾಡಲಿ ನಾವು 5 ಗಂಟೆಗೆ ಇಷ್ಟೊತ್ತು ಗಂಟೆ ಇರೋದು ಅಂದರೆ ಬೇರೆಯವ್ರು ಯಾರು ಇಲ್ಲ ನೋಡಿ. ಬೇರೆ ಪಕ್ಕದ ಜಮೀನವ್ರು ಹಸುಗಳು ಹೊಡ್ತಾರ ಕಾಯ್ತಾ ಇಲ್ಲ. ಎಲ್ಲ ಮನೇಲೆ ಕಟ್ಬಿಟ್ಟು ಹುಲ್ ತೆಗೆದು ಹಾಕ್ತಾವ್ರ ಕರೇಸುಗಳು. ಹೆಂಗೆ ಸಹ ಮಾಡೋದು? ಆಳು ಕರೆದ್ಬಿಟ್ಟು ನೋಡ್ರಿ ಹೆಚ್ಚು ಕಮ್ಮಿ ಆಗಿ ಎಲ್ಲರೂ ನಮ್ಮ ಜಮೀನಲ್ಲೇ ಒಬ್ಬಲ್ಲೆಲ್ಲರೂ ಮಲಗಿದ್ದು ನಾವು ಮೇಲೆ ಅವರು ಇದು ಮಾಡಿದಾಗ ಅಟೆಂಚ್ ಮಾಡಿದಾಗ ನಾವು ನಮ್ಗೆ ಬಿಡ್ತಾರೆ ಸರ್. ಅವರು ಬಿಡ್ತಾರೆ ಹೇಳಿ, ನಮಗೆ ಮುತ್ತಿಗೆ ಹಾಕತ್ತಾರೆ. ನಮ್ಗೆ ಬಿಡಲ್ಲ ಸರ್ ಅವರು. ಆಗ ಅರಣ್ಯದವ್ರು ಏನು ಮಾಡ್ತಾರೆ ಸರ್? ಅರಣ್ಯದ ಇಲಾಖೆಯವರು ಏನು ಮಾಡೋಕ್ಕಾಗಲ್ಲ ಸರ್. ಅವರು ಬರ್ತಾರ, ನೋಡ್ತಾರ, ಹೋಯ್ತಾರ. ಏನು ಪರಿಹಾರ ಏನು ಕೊಡಕತ್ತ ಸರ್ ಅವರು? ನಮ್ಮ ಪ್ರಾಣ ಹೋದ್ಮೇಲೆ ಪರಿಹಾರ ಕೊಡಕತ್ತ ಹೇಳಿ? ಈ ಥರ ಪರಿಸ್ಥಿತಿ ಅದ ನೋಡಿ. ನಮ್ಗೆ 5-6 ತಿಂಗಳಿಂದ ನಾವು ಜೀವ ಕೈಲಿ ಹಿಡ್ಕೊಂಡು ತಿರ್ಗಾಡ್ತಾ ಇದ್ದೀವಿ ಇಲ್ಲಿ.
ನೋಡಿ ಇಷ್ಟೊತ್ತು ಗಂಟೆ ಅಮಿ ಅಂದ್ರೆ ಸಹ ನಾವು ನಮ್ಮ ತಮ್ಮ ನಂದಿಸೋ ಕುಮಾರಸ್ವಾಮಿ ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಸಹ ನೋಡಿ ಕಣ್ ತೆಗಿಬೇಕು ಬರಲ್ಲ ಆಳು 3 ಎಕರೆ ಬಾಳೆ ರಸ ಏಲಕ್ಕಿ ಬಾಳ ಅದ ನಾನು ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಈ ಪರಿಸ್ಥಿತಿ ಅದ ನಮ್ಮ ಕತೆ ಕೇಳಿದ್ರೆ ಏನ್ ಹೇಳ್ತಾರೆ? ಕೇಳಿದ್ರೆ ಏನ್ ಹೇಳ್ತಾರೆ ಸಹ ಬರ್ತೀವಿ ನೋಡ್ತೀವಿ ಬರ್ತಾರ ನೋಡ್ದ ಅಜ್ಜ ನೋಡ್ತಾರ ಸಹ ಹುಲಿ ಅಜ್ಜ ಈ ಹುಲಿ ಅಂದ್ರೆ ಲಡ್ಡು ಪಟ್ಟು ಹುಲಿ ಎಲ್ಲ ಸಹ ಇದು ಅದ್ಭುತವಾದ ಹುಲಿ ಯಾರಿಗೆ ಯಾವ್ದು ಕೇಳಿ ಬೀಳ್ಬಿಡಿ ಯಾವ್ದಾರು ಪ್ರಾಣಿ ಬೀಳ್ಬಿಡಿ ಅಲ್ಲಿ ಪ್ರಾಣಿ ಅಂದ್ರೆ ಮನುಷ್ಯನ ಪ್ರಾಣಿ ತಾನೆ ಸಹ ಅದು ಒಂದ್ ಜೀವ ಹೋದ್ಮೇಲೆ ಹಿಡಿತೀವಿ. ಜೀವ ಹೋದ್ಮೇಲೆ ಹಿಡಿತೀನಿ ಜೀವ ಕೊನೆ ಯಾರು? ಜೀವಕ್ಕೆ ಅವ್ರೆಲ್ಲ ಒಣಸಿ ನಾವು ಹೊಣೆ ನಾವು ಪ್ಲಾಟ್ನವ್ರು ಹೊಣೆ ಬೇಕು ಸರ್ ಜೀವಕ್ಕೆ ಆಳೆ ಆಗ್ಬೋದು ಕೂಲಿಗಾರ ಆಗ್ಬೋದು ನಾವು ಮನೆಯವರೇ ಆಗ್ಬೋದು ಪ್ರಾಣ ಹೋದ್ಮೇಲೆ ಏನು ಸೈನ್ ಮಾಡೋದು ಇಲ್ಲಿ ಈ ಪರಿಸ್ಥಿತಿಲಿ ಅವೇನು ಸರ್ ನಮ್ಗೆ ಹುಲಿ ಹಿಡಿಬೇಕು ಅರಣ್ಯ ಇಲಾಖೆಯಿಂದ ನಮ್ಗೆ ಹುಲಿ ಹಿಡಿಬೇಕು